ಇನ್ನು ವಿಕ್ರಮ್ ಮಿಸ್ರಿ ಫುಲ್ ಆಕ್ಟಿವ್ ಆಗಿದ್ರು. ವಿದೇಶಾಂಗ ಸಚಿವ ಜೈಶಂಕರ್ ಅವರಿಂದ ಸಚಿವರ ಮಟ್ಟದಲ್ಲಿ ಮಾತುಕತೆ ಆಗಿತ್ತು. ವಿದೇಶಾಂಗ ಸಚಿವ ಜೈಶಂಕರ್ ಅವರಿಂದ ಸಚಿವರ ಮಟ್ಟದಲ್ಲಿ ಮಾತುಕತೆ ಆಗಿತ್ತು. ಅಂದ್ರೆ ವಿದೇಶಾಂಗ ಸಚಿವರ ಜವಾಬ್ದಾರಿ ಏನಿತ್ತು, ಬೇರೆ ಬೇರೆ ದೇಶಗಳ ವಿದೇಶಾಂಗ ಸಚಿವರುಗಳ ಜೊತೆಗೆ ಮಾತುಕತೆಯನ್ನ ನಡೆಸೋದು. ಜರ್ಮನಿ, ಜಪಾನ್, ಅಮೆರಿಕ, ಫ್ರಾನ್ಸ್, ಸ್ಪೇನ್, ಕತಾರ್ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆಯನ್ನ ನಡೆಸಿದ್ರು. ಜರ್ಮನಿ ಏನು ವಿದೇಶಾಂಗ ಸಚಿವರು, ಜಪಾನ್, ಅಮೆರಿಕ ಮತ್ತು ಫ್ರಾನ್ಸ್ ಜೊತೆಗೆ ಸ್ಪೇನ್ ಮತ್ತು ಕತಾರ್ನ ವಿದೇಶಾಂಗ ಸಚಿವರ ಜೊತೆಗೆ ಈ ಸಂದರ್ಭದಲ್ಲಿ ಮಾತುಕತೆಯನ್ನ ನಡೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಆ ಜವಾಬ್ದಾರಿಯನ್ನ ಇಲ್ಲಿ ನೀಡಲಾಗಿತ್ತು. NSA ಚೀಫ್ ಸ್ಥಾನಮಾನದವರ ಜೊತೆಗೆ NSA ಚೀಫ್ ದೋವಲ್ ಮಾತುಕತೆಯನ್ನ ನಡೆಸಿದ್ರು. ಇದು ದೋವೆಲ್ ಅವರಿಗೆ ಕೊಟ್ಟಂತ ಜವಾಬ್ದಾರಿ. NSA ಚೀಫ್ಗಳೇನಿರ್ತಾರಲ್ಲ ಅವರೆಲ್ಲರ ಜೊತೆಗೆ ನಡೆಸಿದ್ದು ಮಾತುಕತೆ ಅದು ಅಜಿತ್ ದೋವೆಲ್ ಅವರು. ಬಹಳ ಪ್ರಮುಖವಾಗಿ NSA ಚೀಫ್ ಸ್ಥಾನಮಾನದವರ ಜೊತೆಗೆ NSA ಚೀಫ್ ದೋವಲ್, ಅಜಿತ್ ದೋವಲ್ ಅವರು ಮಾತುಕತೆಯನ್ನ ನಡೆಸಿದ್ರು. ಮತ್ತು ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಿತ್ ದೋವಲ್ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ. ಮತ್ತು ಪಾಕಿಸ್ತಾನ ಎಂಥ ರಾಷ್ಟ್ರ ಮತ್ತೆ ಯಾಕೆ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತ ಈ ಉಗ್ರರ ವಿರುದ್ಧ ನಾವು ದಾಳಿ ಮಾಡ್ತಾ ಇದ್ದೀವಿ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಅದಾದ ನಂತರ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರರನ್ನ ಊಟ ಹಾಕಿ ಸಾಕ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಪಾಕಿಸ್ತಾನದ ಒಳಗೆ ಎಲ್ಲಿ ಅಡಗಿ ಕೂತಿದ್ರು ಉಗ್ರರು ಮತ್ತು ಪಾಕಿಸ್ತಾನ ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾರೆ ಎಳೆ ಎಳೆಯಾಗಿ ವಿದೇಶಿ ಸಚಿವರುಗಳ ಮುಂದೆ. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳ ಜೊತೆಗೆ ವಿಕ್ರಮ್ ಮಿಸ್ರಿ ಅವರು ಕೂಡ ಮಾತುಕತೆಯನ್ನ ನಡೆಸ್ತಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಫುಲ್ ಆಕ್ಟಿವ್ ಆಗಿದ್ರು ಈ ಒಂದು ಸಂದರ್ಭದಲ್ಲಿ. ವಿಕ್ರಮ್ ಮಿಸ್ರಿ, ಅಜಿತ್ ದೋವಲ್ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಫುಲ್ ಆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳ ಜೊತೆಗೇನೆ ಬಹಳ ಪ್ರಮುಖವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಚೀನಾ, ಪಾಕ್ ಸೇರಿ ಒಟ್ಟು 15 ರಾಷ್ಟ್ರಗಳು ಇದಾವೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಚೀನಾ, ಪಾಕ್ ಬಿಟ್ಟು 13 ರಾಷ್ಟ್ರಗಳ ಬೆಂಬಲವನ್ನ ಪಡೆದಿದ್ದು ಭಾರತ. ಚೀನಾ ಬೆಂಬಲವನ್ನ ಕೇಳಬಹುದಾಗಿತ್ತು. ಆದ್ರೆ ಚೀನಾ ಯಾವತ್ತಿದ್ರೂ ಕೂಡ ಭಾರತದ ವಿರೋಧಿ ಮತ್ತು ಭಾರತವನ್ನ ಹೇಗೆ ಹತ್ತಿಕ್ಕಬಹುದು, ಭಾರತವನ್ನ ಹೇಗೆ ಆರ್ಥಿಕವಾಗಿ ನಾವು ತಡೆದು ನಿಲ್ಲಿಸಬಹುದು, ಹೊಸಕ್ಕೆ ಹಾಕಬಹುದು ಅನ್ನೋದರ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ. ಜೊತೆಗೆ ಬಹಳ ಪ್ರಮುಖವಾಗಿ ಪಾಕಿಸ್ತಾನದಿಂದ ಚೀನಾಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲದಿದ್ರೂ ಕೂಡ ಪಾಕಿಸ್ತಾನದ ಪರವಾಗಿನೇ ಚೀನಾ ಯಾವಾಗಲೂ ಕಾರ್ಯವನ್ನ ನಿರ್ವಹಿಸೋದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಯಾಕೆಂತ ಹೇಳಿದ್ರೆ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ, ಶತ್ರುವಿನ ಶತ್ರು ಮಿತ್ರ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನದ ಸ್ನೇಹವನ್ನ ಬೆಳೆಸಿಕೊಂಡು ಪಾಕಿಸ್ತಾನದ ಮುಖೇನ ಭಾರತಕ್ಕೆ ಆಗಾಗ ಕಿರುಕುಳವನ್ನ ಕೊಡೋದಾಗಿರ್ಬಹುದು,